ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಮಾವ ಎಲ್ಲಿ? ಅವ್ರು ಕೆಳಗಡೆ ಇದ್ದಾರೆ. ಸರಿ ಬಾ ಹೋಗೋಣ. ಮಾವ ಬಾಮ ರಾಧಿಕಾ. ಆಹಾ, ಇವತ್ತು ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮಾವ, ನಾವು ಊರಿಗೆ ಹೋಗಿ ಬರ್ತೀವಿ. ಹೌದಾ? ಸರಿ, ಹೋಗ್ಬನ್ನಿ, ಒಳ್ಳೇದಾಗ್ಲಿ. ಯಾಕೆ ಅಂತ ಕೇಳಲ್ವಾ ಮಾವ? ಹೊರಗಡೆ ಹೊರಟವರನ್ನ ಎಲ್ಲಿಗೆ, ಯಾಕೆ, ಏನು ಅಂತೆಲ್ಲ ಪ್ರಶ್ನೆ ಮಾಡಬಾರ್ದು. ಅದು ಅಲ್ಲದೆ ನನ್ನ ಮಗ ಸೊಸೆ ಒಟ್ಟಿಗೆ ಹೊರಟಿದ್ದಾರೆ ಅಂದ್ರೆ ಯಾವುದೋ ಒಳ್ಳೆ ಕೆಲ್ಸಕ್ಕೆ ಹೊರಟಿರ್ತಾರೆ ಅಲ್ವಾ? ಮಾವ, ನಮ್ಮೂರಲ್ಲಿ ಒಂದ್ ದೇವಸ್ಥಾನ ಇದೆ. ನಮ್ ಮದ್ವೆ ಸುಸೂತ್ರವಾಗಿ ನಡೆದ್ರೆ ಅಲ್ಲಿಗೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ಅಮ್ಮ ಹರಕೆ ಹೊತ್ಕೊಂಡಿದ್ರು. ಅದಕ್ಕೆ ಹೋಗ್ ಬರ್ತೀವಿ. ಹೌದಾ? ಸೂಪರ್, ಒಳ್ಳೇದಾಗ್ಲಿ, ಹೋಗ್ಬನ್ನಿ. ರಾಧಿಕಾ, ಹಾಗೆ ನಿಮ್ ಮಾವ ಒಂಟಿ ಆಗ್ಬಿಟ್ಟಿದಾನಮ್ಮ. ಅವನ್ಗೆ ಜೊತೆಲಿ ಆಟ ಆಡೋಕೆ ಒಬ್ರು ಬೇಕು. ಅದನ್ನು ದೇವ್ರ ಹತ್ರ ಕೇಳ್ಕೊಂಡ್ ಬಂದ್ಬಿಡಿ. ಅಪ್ಪ, ನಾನು ಆಲ್ರೆಡಿ ದೇವ್ರ ಹತ್ರ ಅಪ್ಲಿಕೇಶನ್ ಹಾಕಿದೀನಿ ಬಿಡಪ್ಪ. ಆದ್ರೆ ವರ ಕೊಡ್ಬೇಕಾಗಿರೋದು ದೇವ್ರಲ್ಲ, ನಿನ್ ಸೊಸೆ. ಪರವಾಗಿಲ್ಲ ಕಣೋ, ನೀನ್ ತುಂಬಾ ಫಾಸ್ಟ್ ಆಗಿದೀಯಾ. ಸರಿ ಸರಿ ಮಾವ, ಆಶೀರ್ವಾದ ಮಾಡಿ. ಶೀಘ್ರ ಸಂತಾನ ಪ್ರಾಪ್ತಿರಸ್ತು, ದೀರ್ಘಾಯುಷ್ಮಾನ್ ಭವ. ಸರಿ ಮಾವ, ನಾವು ಹೊರಡ್ತೀವಿ. ಸರಿನಮ್ಮ. ರಮ್ಯಾ, ಹೋಗ್ ನೀನು ತಿಂಡಿ ತಿನ್ಕೊಂಬಿಡು. ಅಲ್ಲಿ ಹೋಗಿ ತಲುಪೋದ್ ಲೇಟ್ ಆಗತ್ತೆ. ಹಾಗೆ ನಿಮ್ಮ ಅಣ್ಣಂಗೂ ಕಲ್ಕಿಗೂ ತಿಂಡಿ ಹಾಕೊಟ್ಬಿಡು. ಸರಿ ಅದ್ಕೆ. ಅತ್ತೆ, ನೀವು ತಿಂಡಿ ತಿನ್ಕೊಂಬಿಡಿ. ಇಲ್ಲಮ್ಮ ಸುನೈನ, ನಾನಿವತ್ತು ಅಲ್ಲಿ ಹೋಗಿ ಪೂಜೆ ಮುಗಿಸೋವರೆಗೂ ಏನು ತಿನ್ಬಾರ್ದು ಅನ್ಕೊಂಡಿದೀನಿ. ಉಪವಾಸ ಇರ್ತೀನಿ. ನೀನ್ ಹೋಗ್ತೀನಮ್ಮ? ಇಲ್ಲ ಅತ್ತೆ, ನಾನು ನಿಮ್ ಜೊತೆ ಸೇರ್ಕೊಂಡು ಉಪವಾಸ ಮಾಡೋಣ ಅನ್ಕೊಂಡಿದ್ದೀನಿ. ನೀನ್ ಯಾಕಮ್ಮ ಉಪವಾಸ ಇರ್ಬೇಕು? ಹರಕೆ ಕಟ್ಕೊಂಡಿರೋದ್ ನಾನಲ್ವಾ? ಇರ್ಬೋದು ಅತ್ತೆ, ಈ ಮನೆಗ್ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ನೀವು ಹರಕೆ ಕಟ್ಕೊಂಡಿರೋದಲ್ವಾ. ಇನ್ ಮುಂದೆ ಈ ಮನೆ ಆಚಾರ ವಿಚಾರಗಳನ್ನೆಲ್ಲ ನಾನೇ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ವಾ. ಅದಕ್ಕೆ ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ನಿನ್ನಂತ ಸೊಸೆನ್ ಪಡೆಯೋಕೆ ನಾನ್ ಪುಣ್ಯ ಮಾಡಿರ್ಬೇಕು ಕಣೆ. ಅಣ್ಣ, ಅಣ್ಣ, ಏನೇ ರಮ್ಯಾ? ತಗೋ ತಿಂಡಿ ತಿನ್ನು. ಏನು ತಿಂಡಿನ? ತಿಂಡಿ ಎಲ್ಲ ಈಗ ತಿನ್ನಕ್ ಟೈಮ್ ಇಲ್ಲ ಕಣೆ. ನಾನು ಕಲ್ಕೆಯಲ್ಲಿ ಮೊದ್ಲೇ ಹೋಗಿರ್ತೀವಿ. ನೀವು ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಅಲ್ಲ ಕಣೋ, ಎಲ್ರು ಒಟ್ಟಿಗೆ ಹೋಗೋಣ ಇರು. ಅಮ್ಮ, ನಾವು ಹೋಗೋದಲ್ಲಿ ಪೂಜಾರಿಗಳಿಗೆ ಗೊತ್ತಿರೋದಿಲ್ಲ. ಫೋನ್ ಮಾಡಿ ಮಾತಾಡೋಣ ಅಂದ್ರೆ ಒಬ್ರು ನಂಬರು ಇಲ್ಲ. ಅದಕ್ಕೆ ಮೊದ್ಲಲ್ಲಿ ಹೋಗಿ ಪೂಜಾರಿಗಳನ್ನ ಮಾತಾಡ್ಸ್ಬೇಕು, ಹೂ ಕೊಟ್ಟು ಅಲಂಕಾರ ಮಾಡಿಸ್ಬೇಕು. ಅಮ್ಮ, ಇನ್ನು ರಾಧಿಕಾ ಬೇರೆ ಬರ್ಬೇಕು. ಅವಳು ಬಂದ್ಮೇಲೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನೋಡಮ್ಮ, ಚಿರು ಬೇರೆ ಅಲ್ಲಿ ಬರ್ತಿದ್ದಾರೆ. ಅವ್ರ ಎದುರುಗಡೆ ಅಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು. ಅದಕ್ಕೆ ನಾವಿಬ್ರು ಹೋಗಿ ಅಲ್ಲೆಲ್ಲ ರೆಡಿ ಮಾಡ್ಸಿರ್ತೀವಿ. ನೀವು ಬೇಗ ಬನ್ನಿ. ಹೌದಮ್ಮ, ನಾವು ಬೇಗ ಹೋದ್ರೆ ಊರ್ನವ್ರ ಪರಿಚಯ ಕೂಡ ಆಗುತ್ತೆ. ಹಾ ಅತ್ತೆ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಸರಿ ಕಲ್ಕಿ, ಬಾ ನಾವು ಹೊರಡೋಣ. ಏ ರಮ್ಯಾ, ನನ್ ಬ್ಯಾಗ್ ತಗೊಂಬಾರ. ಏನಾಯ್ತಣ್ಣ? ಏನಾಯ್ತೋ ಕಾಶಿ? ಏನಿಲ್ಲಮ್ಮ, ಅದು ಹಲ್ಲಿ ಬಿತ್ತು. ಏನು ಹಲ್ಲಿ ಬಿತ್ತ? ಅಯ್ಯೋ, ನಾನ್ ಯಾವ ಶಕುನ ಅಂತ ಅನ್ಕೊಳ್ಳಿ. ಕಾಶಿ, ಬೇಡ ಕಣೋ, ಇರೋ, ಎಲ್ರೂ ಜೊತೆಗೆ ಹೋಗೋಣ. ಅಮ್ಮ, ಇದೊಳ್ಳೆ ಸರಿ ಹೋಯ್ತಲ್ಲ. ಆ ಹಲ್ಲಿ ಏನೋ ಯಾವ್ದೋ ಹುಳ ಹಿಡಿಯಕ್ ಹೋಗಿ ಕೆಳಗ್ ಬಿದ್ದಿರುತ್ತೆ. ನೀನ್ ಯಾಕೆ ಅದಕ್ಕೆಲ್ಲ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನು ಆಗಲ್ಲಮ್ಮ, ನೀನ್ ಧೈರ್ಯವಾಗಿರು. ಕಲ್ಕಿ, ಬಾರ ಹೋಗೋಣ. ಸರಿ ಸರಿ ಹೇಳ್ತೀನಿ ನಾನು.
ಅದಕ್ಕೆ ಹಾ. ಕ್ಯಾಬ್ ಅವ್ನು ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ಲಿ ಏನ್ ಕೇಳ್ತಿದ್ದಾನೆ, ಏನ್ ಹೇಳಿ? ಶಶಿ, ನಾವೆಲ್ಲರೂ ರೆಡಿ ಆಗಿದ್ದೀವಿ. ರಾಧಿಕಾ ಬಂದ್ ಕೂಡಲೇ ಹೊರಟ್ಬಿಡದೆ. ಗಾಡಿನ ಬರೋದಕ್ಕೆ ಹೇಳು. ಅದಕ್ಕೆ ನಾನಂತೂ ಚಿರುಭಾವನ್ ಕಾರಲ್ಲೇ ಬರೋದು. ನಾನು ಅಷ್ಟೇ. ಹೇಗಿದ್ರು ಅಕ್ಕ ಭಾವ ಅವ್ರ ಕಾರಲ್ಲಿ ಬರ್ತಾರೆ. ನಾನು ಸುನೈನ ಅದೇ ಕಾರಲ್ಲಿ ಹೋದ್ರಾಯ್ತು. ಏ ಶಶಿ, ಕಾರ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಡಪ್ಪ. ಹೌದಲ್ವಾ? ನಾನು ಹೆಂಗೋ ಒಂದ್ ಮೂಲೆಯಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ. ಬೇಡ ಅಂದ್ಬಿಡ್ತೀನಿ ಬಿಡಿ, ದುಡ್ಡು ಉಳಿಯುತ್ತೆ. ಬಂದೇ ಬಿಟ್ಟ ಅನ್ಸುತ್ತಮ್ಮ. ದೊಡ್ಡಮ್ಮ ಬನ್ನಿ ಕೂತ್ಕೊಳ್ಳಿ. ಅಕ್ಕ ಭಾವ ಈಗ ಬಂದ್ರಾ? ರಾಧಿಕಾ ಚಿರು ಇನ್ನೇನ್ ಬಂದ್ಬಿಡ್ತಾರೆ, ಹೊರಟ್ಬಿಡ್ಬೋದು. ಅಕ್ಕ ಕಾಫಿನ ಟೀನಾ? ಅಯ್ಯೋ ಅದೆಲ್ಲ ಏನು ಬೇಡ ಜಾನ್ಕಿ, ಮೊದ್ಲೇ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಹೊಟ್ಟೆ ಊರಿನಾ? ಯಾಕೆ? ಅಯ್ಯೋ ಹೊರಗಡೆ ಸಿಕ್ಕಾಪಟ್ಟೆ ಬಿಸ್ಲು. ಈ ಬಿಸ್ಲಲ್ಲಿ ಬರೋ ಅಷ್ಟ್ರಲ್ಲಿ ನೆತ್ತಿ ಎಲ್ಲ ಸುಟ್ಟೋಯ್ತು. ನೀವು ಕಾರಲ್ಲಿ ತಂದು ಬಂದಿದ್ದು, ಮತ್ತ್ಯಾಕೆ ನೆತ್ತಿ ಸುಡ್ತು? ನಿಂದೊಳ್ಳೆ ಕತೆ ಆಯ್ತಲ್ಲ. ಈ ಬಿಸ್ಲಲ್ಲಿ ಎಲ್ ಕೂತ್ಕೊಂಡ್ರು ನೆತ್ತಿ ಸುಡತ್ತೆ ಕಣ. ಶಶಿ, ನೀನ್ ಸುಮ್ನಿರೋ. ಸುನೈನ ಹೋಗಮ್ಮ, ಅಕ್ಕಂಗೆ ಭಾವಗೆ ಮಜ್ಜಿಗೆ ತಗೊಂಡ್ಬಾ. ಹಾ ಅತ್ತೆ, ತಂದ್ಕೊಡ್ತೀನಿ. ಸುನೇನಾ ಬೇಡಮ್ಮ. ಭಾವ ಇಲ್ ಬಂದು ಏನೋ ವಿಷಯ ಹೇಳ್ಬೇಕು ಅಂತಂದ್ರಿ, ಏನ್ ಭಾವ? ಏನಿಲ್ಲಮ್ಮ, ಅದು ನಾನ್ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಏನ್ ಭಾವ? ಅದು ನಿಮ್ಮ ಕಷ್ಟಕ್ಕೆಲ್ಲ. ನಮ್ ಕಷ್ಟಕ್ಕೆಲ್ಲ? ಅಬ್ಬ ಅಂದ್ರೆ ನಿಮ್ ಕಷ್ಟಕ್ಕೆಲ್ಲ ಒಂದು ಪರಿಹಾರ ಸಿಗ್ಬೇಕು ಅಂದ್ರೆ ನೀವು ಊರಿಗೆ ಹೋಗಿ ಪೂಜೆ ಮಾಡ್ಸೋ ಮೊದ್ಲು ಇಲ್ಲೇ ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಿಮ್ ಹರಕೆ ತೀರ್ಸಿದ್ರೆ ನಿಮ್ ಕಷ್ಟಕ್ಕೆಲ್ಲ ಪರಿಹಾರ ಸಿಗತ್ತೆ ಅಂತ ಇವ್ರು ಹೇಳ್ತಾ ಇದಾರೆ ಅಷ್ಟೇ. ಅಯ್ಯೋ ಅಕ್ಕ, ಏನ್ ಹೇಳ್ತಾ ಇದ್ದೀರಾ? ನಾನ್ ಹರಕೆ ಹೊತ್ಕೊಂಡಿರೋದು ನಮ್ಮೂರಿನ ಕುಲದೇವತೆಗೆ. ನಾವ್ ಅಲ್ಲಿಗೆ ಹೋಗ್ಬೇಕು. ಅಯ್ಯೋ ಇದು ಹೆಣ್ದೇವ್ರೆ ಅಲ್ವಾ? ಎಲ್ಲಾ ದೇವತೆಗಳು ಒಂದೇ ಅಲ್ವಾ? ಸುಮ್ನೆ ಅಲ್ಲಿಗೆ ಹೋಗಿ ಯಾಕೆ ತೊಂದ್ರೆಗೆ ಸಿಕ್ಕಾಕೋತೀರಾ? ತೊಂದ್ರೆಗ? ಅಂದ್ರೆ ತುಂಬಾ ದೂರ ಅಲ್ವಾ? ಎಲ್ರೂನು ಅಲ್ಲಿ ಕರ್ಕೊಂಡು ಹೋಗೋದು ತೊಂದ್ರೆ ಆಗತ್ತೆ ಅಂತ ಹಾಗೆ ಹೇಳ್ದೆ ಅಷ್ಟೇ. ಏನಕ್ಕ ಹೀಗ್ ಹೇಳ್ತಿದ್ದೀರಾ? ಮನೆ ದೇವ್ರು ಇರೋದ್ ದೂರ ಅಂತ ದೇವ್ರು ಮಾಡದೆ ಇರೋಕ್ಕಾಗತ್ತಾ? ಹೊರದೇಶದಲ್ಲಿರೋರೆ ಬಂದ್ ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಅಂಥದ್ರಲ್ಲಿ ನಾವಿಲ್ಲೇ ಇದ್ಕೊಂಡು ದೂರ ಅಂತಂದ್ರೆ ಹೇಗೆ ಹೇಳಿ? ಇಲ್ಲ ಅಕ್ಕ, ನಾವು ನಮ್ಮೂರ್ಗೆ ಹೋಗಿ ನಮ್ಮ ಮನೆ ದೇವ್ರಿಗೆನೆ ಪೂಜೆ ಸಲ್ಲಿಸಿದ್ರೆ ನನ್ನ ಹರಕೆ ಸಂಕಲ್ಪ ತೀರೋದು. ಹೌದು ಜಾನಕಿ, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಆದ್ರೆ ಅದಕ್ಕೊಂದು ಸಮಯ ಸಂದರ್ಭ ಅಂತ ಇರಬೇಕು. ಈ ಸಂದರ್ಭ ಮಾತ್ರ ಸರಿ ಇಲ್ಲ.